ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಧರ್ಮರಾಯ ಸೋತಿದ್ದು ಆಟ ಶುರು ಮಾಡಿದ್ದಕ್ಕಲ್ಲ, ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಾಗದೇ ಇದ್ದಿದ್ದಕ್ಕೆ. ಸ್ವಂತ ದುಡ್ಡನ್ನ ದುಡ್ದಾಗ ಬ್ರೈನ್ ಏನಂತ ನೋಡುತ್ತೆ ಅಂದ್ರೆ, ನಾನ್ ಸಂಪಾದನೆ ಮಾಡಿದಪ್ಪ, ಇದು ನನ್ನ ದುಡ್ಡು ಅಂತ ನೋಡುತ್ತೆ. ಅದೇ ದುಡ್ಡು ಏನಾದ್ರೂ ಎಕ್ಸ್ಟ್ರಾ ಬಂದಾಗ ಆ ದುಡ್ಡು ನಂದಲ್ಲ, ಅದು ಫ್ರೀ ದುಡ್ಡು ಅಂತ ನೋಡುತ್ತೆ. ಆ ದುಡ್ಡನ್ನ ಉಳಿಸ್ಕೊಂಡ್ರು ಸಂಪಾದನೆ ಮಾಡಿದಂಗೆ ಲೆಕ್ಕ ಬರುತ್ತೆ. ಮನುಷ್ಯ ಯಾವಾಗ ಇದನ್ನ ಮರ್ತೋಗ್ತಾನೆ ಅವಾಗ ಅವನು ಶಕುನಿಯ ದಾಳಕ್ಕೆ ಮತ್ತೆ ಒಳಗಾಗಿರ್ತಾನೆ. ಲಾಭ ಬಂದಾಗ ಟೇಬಲ್ ಮೇಲಿಂದ ಎದ್ದು ಬರೋಂಥ ಶಕ್ತಿ ಕಲೀರಿ ಅಂತ. ಇಲ್ಲಿನ ಪೊಲೀಸು, ಕಾನೂನು ವ್ಯವಸ್ಥೆ, ಕೋರ್ಟು, ನ್ಯಾಯ ಇದೆಲ್ಲ ಒಂದು ಕಡೆ, ಏನೋ ಒಂದು ಕಾಣದ ಶಕ್ತಿ ಇನ್ನೊಂದು ಕೋರ್ಟ್ ಅಂತ ಏನಾದ್ರು ಇತ್ತು. ಎಲ್ಲಿವರೆಗೂ ದ್ರೌಪದಿ ತನ್ನ ಬಲದ ಮೇಲೆ ನಂಬಿಕೆ ಇಟ್ಕೊಂಡಿದ್ಲೋ ಅಲ್ಲಿವರೆಗೂ ಮನುಷ್ಯರ ಹತ್ರ ಅವಳು ಸಹಾಯ ಕೇಳ್ತಾ ಇದ್ಲು. ಆದ್ರೆ ಅಲ್ಲಿ ತನಕಲೂ ಕೃಷ್ಣ ಬರಲೇ ಇಲ್ಲ. ಆದ್ರೆ ಯಾವಾಗ ಅವಳು ಟೋಟಲಿ ಸರೆಂಡರ್ ಆಗಿ ಕೃಷ್ಣ ನೀನೇ ಗತಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಲು, ಆವಾಗ ಕೃಷ್ಣ ಸಹಾಯಕ್ಕೆ ಬಂದ. ಅಲ್ಲಿಂದನೇ ಕೌರವರ ವಿನಾಶ ಶುರು ಆಯ್ತು. ನಿಮ್ಮ ಹತ್ರ ಪವರ್ ಇದೆ ಅಥವಾ ದುಡ್ಡಿದೆ ಅನ್ನುವಂತ ಕಾರಣಕ್ಕೋಸ್ಕರ ಯಾರನ್ನು ತುಳಿಯೋದಕ್ಕೆ ಹೋಗ್ಬೇಡಿ. ಒಂದು ಮೂಲೆನಲ್ಲಿ ಕುತ್ಕೊಂಡು ಆಕಾಶವನ್ನು ನೋಡ್ತಾ ಅಂತರಾಳದಿಂದ ಅವರೊಂದು ಕಣ್ಣೀರಾಕಿ ನಿಟ್ಟುಸಿರು ಬಿಡ್ತಾರಲ್ಲ, ಅದೇನೆ ಪ್ರಪಂಚದ ಅತ್ಯಂತ ಮೋಸ್ಟ್ ಡೇಂಜರಸ್ ಫೈನಾನ್ಷಿಯಲ್ ಕರ್ಸ್.